ಮನಲ್ಲಿ ಬಾಲಯೋಗಿಯ ಪಾತ್ರ ನಿಭಾಯಿಸಿದ್ರು. ಸೊ ಅರ್ಜುನ್, ಆಲ್ ದ ವೆರಿ ಬೆಸ್ಟ್ ಅಂತ ಮೊದಲಿಗೆ ತಿಳಿಸ್ತಾ ಹೋಗ್ತೀವಿ ನಿಮ್ಮ ಪಾತ್ರ. ಮೊದಲನೇದಾಗಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ, ಮೀಡಿಯಾದವರಿಗೆ, ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್, ಯಾರ್ಯಾರು ಒಳ್ಳೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ಗುರುಗಳು, ದೈವ ಸ್ವರೂಪಿಗಳಾದಂತಹ ಶ್ಯಾಮ್ ಶಂಕರ್ ಭಟ್ ಗುರು ಅವ್ರನ್ನ ನಮ್ಮ ಗುರುಗಳನ್ನ ನೆನೆಸ್ಕೊಂಡು ನನ್ನ ಮಾತು ಮೊದಲನೇದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರು, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಮೊದಲನೇ ಹುಡುಗನಿಗೆ ಒಂದು ಸಿನಿಮಾ ಮಾಡೋದು, ಅವನ ಮೇಲೆ ಇನ್ವೆಸ್ಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದ್ರು ಡೇ ಒನ್ನಿಂದ ನೀವು ನಮ್ಮ ಸ್ಟೋರಿ ಮೇಲೆ, ನನ್ನ ಮೇಲೆ, ನಮ್ಮ ಟೀಮ್ ಮೇಲೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ಈ ಸಿನಿಮಾ ಇಲ್ಲಿವರೆಗೂ ತೊಗೊಂಡ್ಬಂದಿದ್ದೀರಾ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಥರ ವ್ಯಕ್ತಿತ್ವ ಅಂತಂದರೆ ಅವ್ರದ್ದು, ನಾವು ಫಸ್ಟ್ ವೀಕಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಯಾರ್ದೋ ಒಬ್ರದ್ದು ಪೇಮೆಂಟ್ ಆಗಿರಲಿಲ್ಲ. ಅವರು ಎಲ್ಲಿದ್ರು ಏನೋ ಇಮಿಡಿಯೇಟಾಗಿ ಬಂದುಬಿಟ್ಟು ಮ್ಯಾನೇಜರ್ ಜೊತೆ ಜಗಳನೇ ಮಾಡಿಬಿಟ್ರು. ಯಾಕೆ ಅವ್ರವ್ರ ಪೇಮೆಂಟ್ ಅಲ್ಲಿಂದ ಆಗಬೇಕು ಅಂತ, ಯಾವುದಕ್ಕೂ ಪೆಂಡಿಂಗ್ ಇಡಬಾರ್ದು, ಯಾವುದು ಪೆಂಡಿಂಗ್ ಇರಬಾರ್ದು ಅಂತ. ಅದೇನು ತಿಳಿಸುತ್ತೆ ಅಂತಂದರೆ ಅವ್ರು ಎಷ್ಟು ಕಮಿಟೆಡ್ ಇದ್ದಾರೆ ಕೆಲಸಕ್ಕೆ. ಆಮೇಲೆ ಯಾರೋ ಒಬ್ರು ಕೆಲಸ ಮಾಡಿದಾಗ ಅವ್ರಿಗೆ ಏನು ಸಲ್ಲಬೇಕು ಅದನ್ನು ಸಲ್ಲಿಸೋದು ಅವ್ರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಈ ಒಂದು ಗುಣ ನಂಗೆ ಅವರಲ್ಲಿ ತುಂಬ ಇಷ್ಟ ಆಯಿತು. ಪ್ಲಸ್ ಇಂಥ ಒಂದಷ್ಟು ಜನ ನಿರ್ಮಾಪಕರು ನಮ್ಮಂಥ ಹೊಸಬರಿಗೆ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರಿಗಿರೋ ಎಕ್ಸ್ಪೀರಿಯನ್ಸಿಂದ ನಮಗೆ ಎಲ್ಲೂ ಕೆಲಸ ಮಾಡೋದಕ್ಕೆ ಯಾವ ಥರದ ತೊಂದರೆ, ಕಷ್ಟಕರದ ವಾತಾವರಣ ಏನೂ ಕ್ರಿಯೇಟ್ ಮಾಡಿಕೊಟ್ಟಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿಯೊಂದೂ ಮಗುಗೆ ಹೇಳ್ಕೊಟ್ಟು ಕೆಲಸ ಮಾಡಿಸಿದ್ದಾರೆ. ಬರೀ ಸಿನಿಮಾ ಅನ್ನೋದಕ್ಕಿಂತ ಅವ್ರ ಪರ್ಸ್ನಲ್ ಲೈಫು ಒಂದು ಗಿಣಿಗೆ ಹೇಳ್ಕೊಟ್ಟು ಸಿನಿಮಾ ಒಂದು ಎಕ್ಸ್ಪೀರಿಯನ್ಸಸ್ ಬಿಟ್ಟು ಅವ್ರಿಗಾದಂತಹ ಜೀವನದಲ್ಲಿ ಅವ್ರಿಗೊಂದು ಎಕ್ಸ್ಪೀರಿಯನ್ಸಸ್ ನಮ್ಮ ಆರ್ಟಿಸ್ಟ್ ಜೊತೆ ಶೇರ್ ಮಾಡಿಕೊಂಡು ನಮಗೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಜನಾರ್ದನ್ ಬಾಬು ಸರ್, ಅವ್ರು ಹೆಂಗೆ ಅಂತಂದರೆ ಕೆಲಸ ಅಂತ ಬಂದಾಗ ಯಾರೇ ಆಗಿರಲಿ ಏನೇ ಆಗಿರಲಿ ಕರೆಕ್ಟಾಗಿ ಮಾಡಬೇಕು, ಇಲ್ಲಾಂದರೆ ಬಾಯಿ ಬಂದಂಗೆ ಬೈದ್ಬಿಡ್ತಾರೆ. ಬಟ್ ಅದೇ ಥರ ನೀವು ಫ್ರೀ ಟೈಮ್ ಅಂತ ಸಿಕ್ಕಿದಾಗ ನಮ್ಮ ಜೊತೆ ಬಂದು ಕೂತ್ಕೊಂಡು ನಮ್ಮ ಜೊತೆ ಅನುಕೂಲವಾಗಿ ಮಾತಾಡಿಕೊಂಡು ಅವ್ರನ್ನ ಬ್ರೋ ಅಂತಲೇ ಹೇಳಬೇಕು. ಬಿಕಾಸ್ ನಮ್ಮ ಏಜಿಗೆ ನಮ್ಮ ಥರ ಇಳ್ದು ನಮ್ಮೊಂದು ಬಾಂಡಿಂಗ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಜನಾರ್ದನ್ ಬಾಬು ಅವರು. ಸಿನಿಮಾದಲ್ಲೂ ಕೂಡ ನಮ್ಮ ಸಿನಿಮಾ ಗನ್ಸ್ ಆ್ಯಂಡ್ ರೋಸಸ್ ಅಂದಿದ ತಕ್ಷಣ ಇದು ಒಂದು ಕಥೆನೇ ಒಂದು ಲೇಯರ್ಡ್ ಸ್ಟೋರಿ ಟೆಲ್ಲಿಂಗ್ ಇದೆ. ಆ್ಯಂಡ್ ಅದಕ್ಕೆ ಬೇಕಾದಂತಹ ತಯಾರಿಗಳು ಅವ್ರು ಮಾಡಿಕೊಂಡು ನಮ್ಗೆ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ಅದ್ರ ಜೊತೆಗೆ ಮಂಜು ಮಾಸ್ಟರ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮಂಜು ಮಾಸ್ಟರು ನಮ್ಮ ಸಿನಿಮಾಗೆ ಬೆನ್ನೆಲುಬಿದ್ದಂಗೆ. ಅವರು ಒಂದು ಆ್ಯಕ್ಷನ್ಸ್ ಮುಹೂರ್ತದಲ್ಲೇ ಹೇಳಿದರು, ಆ್ಯಕ್ಷನ್ಸ್ ತುಂಬ ವೆರೈಟಿಯಾಗಿ ಮಾಡ್ತೀವಿ, ತುಂಬ ಡಿಫ್ರೆಂಟಾಗಿರುತ್ತೆ ಅಂತ. ಸೊ ಅದೇ ಥರ ತುಂಬ ಡಿಫ್ರೆಂಟಾಗೂ ಬಂದಿದೆ. ನ್ಯಾಚುರಲ್ ಆಗಿ ರಿಯಲ್ ಆಗಿ ಹೊಡೆದಾಡ್ದಂಗಿದೆ. ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಮಂಜು ಮಾಸ್ಟರ್ಗೆ, ಪುನೀತ್ ಅಣ್ಣನಿಗೆ, ಬಾಯ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಶಶಿಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟರು, ಹೊಸಬ್ರು. ನಾನು ಹಿಂಗೆ ಹೊಸಬ್ಬ ನಾಯಕ ನಟ ಅಂದಿದ ತಕ್ಷಣ ನಾನು ಮುಂದೆ ಕಾಣ್ತೀನಿ. ಬಟ್ ನಮ್ಮ ಚಿತ್ರದಲ್ಲಿ ಶರತ್ ಅವರಾಗಿರ್ಬೋದು, ಶಶಿಕುಮಾರ್ ಅವರಾಗಿರ್ಬೋದು, ಅವರು ಹೊಸಬ್ರು. ನನ್ನ ಜೊತೆ ಅವ್ರಿಗೂ ನಿಮ್ಮ ಸಪೋರ್ಟ್ ಇರಲಿ. 4 ಥರದ ಸಾಂಗ್ ಮಾಡಿದ್ದಾರೆ. ಒಂದು ಮಾಸ್ ಸಾಂಗ್ ನೀವೆಲ್ಲ ನೋಡಿದ್ರಿ, ಒಂದು ಮಾಸ್ ಬಿಲ್ಡಪ್ ಸಾಂಗು, ಇನ್ನೊಂದು ಡ್ಯುಯೆಟ್ ಸಾಂಗು, ಮತ್ತು 108 ಅನ್ನೋದು ಪ್ಯಾಥೋ ಸಾಂಗು ಎಲ್ಲರಿಗೂ ಇಷ್ಟ ಆಗುವಂಥ ಆಲ್ಬಮ್ ಆಗಿದೆ. ಇನ್ನು ಸಿನಿಮಾಗೆ ಬಂದರೆ ಅಂತೂ ಆರು ತಿಂದಾಕ್ಬಿಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದ್ರ ಜೊತೆಗೆ ಧನಂಜಯ ಮಾಸ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಸಾಂಗ್ ಅವ್ರು ಮಾಡಿದ್ದಾರೆ. ಅವರು ಕೂಡ ಕೆಲಸ ಅಂತ ಬಂದಾಗ ಸಿಕ್ಕಾಪಟ್ಟೆ ಫಾಸ್ಟಾಗಿ ಅವರು ಬೆಂಡೆದ್ದು ಕೆಲಸ ಮಾಡಿಸಿದ್ದಾರೆ. ಸೊ ಧನಂಜಯ ಮಾಸ್ಟರಿಗೆ, ಹರ್ಷ ಅಂತ ಅಸಿಸ್ಟೆಂಟಿಗೆ, ತ್ರಿಶೂಲ್ ಆ್ಯಂಡ್ ಬಾಯ್ಸ್, ಡ್ಯಾನ್ಸ್ ಬಾಯ್ಸ್ ಯಾರ್ಯಾರು ನಮ್ಮ ಸಿನಿಮಾ ಕೆಲಸ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶರತ್, ನೀವೆಲ್ಲ ಕೇಳ್ತಿದ್ರಿ ಗನ್ಸ್ ಆ್ಯಂಡ್ ರೋಸಸ್ ಅನ್ನೋದು ಏನು, ಯಾಕೆ ಅಂತ ಕತೆ ಬಗ್ಗೆ ಕೇಳ್ತಿದ್ದಾಗ ಥ್ಯಾಂಕ್ ಯು ಸೋ ಮಚ್ ಶರತ್. ಬಿಕಾಸ್ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಇದು. ಆ್ಯಂಡ್ ಒಂದು ಅಗ್ರೆಸಿವ್ ನೇಚರ್ ಇರೋವಂಥ ಹುಡುಗ. ಗನ್ಸ್ ಆ್ಯಂಡ್ ರೋಸಸ್ ಅಂದಿದ ತಕ್ಷಣ ನಿಮಗೆ ಒಂದು 4 ಆ್ಯಕ್ಷನ್ ಇಡಬೇಕು, 2 ಡ್ಯುಯೆಟ್ ಸಾಂಗ್ ಇಡಬೇಕು ಅನ್ನೋದಕ್ಕಿಂತ ಒಂದು ಮೆಸೇಜ್ ಇದೆ ಸಿನಿಮಾಲ್ಲಿ. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಓದಿರೋವನು ಯಾಕೆ ಅವನ ಜೀವನದಲ್ಲಿ ಆಗಿರೋವಂಥ ತಿರುವುಗಳು ಏನು ತಗೊಳುತ್ತೆ, ಡ್ರಗ್ಸು, ರೌಡಿಸಮ್ ಅಂತೆಲ್ಲ ಹೋದರೆ ಅದರಿಂದ ಆಗೋ ಅಂಥ ಪರಿಣಾಮಗಳು ಏನು ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾ. ಆಡಿಯನ್ಸ್ ಯಾರೇ ನೋಡಿದ್ರು ಈ ಒಂದು ಸಿನಿಮಾ ವರ್ಕೌಟ್ ಆಗುತ್ತೆ, ಇದು ಚೆನ್ನಾಗಿದೆ ಅನ್ನೋ ಒಂದು ಭಾವನೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶರತ್. ಇದು ನನ್ನ ಮೊದಲನೇ ಸಿನಿಮಾ, ನನ್ನ ಮೊದಲನೇ ಕತೆ. ಥ್ಯಾಂಕ್ ಯು. ಆ್ಯಂಡ್ ಅದ್ರ ಜೊತೆಗೆ ತುಂಬ ಲೆಜೆಂಡರಿ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡುವಂಥ ಅವಶ್ಯಕತೆ ಸಿಕ್ತು ನನಗೆ ಈ ಸಿನಿಮಾದಲ್ಲಿ. ಅವಿನಾಶ್ ಅವರು ಇರ್ಬೋದು, ಜೀವನ್ ರಿಚಿ ಅನ್ನೋ ಇರ್ಬೋದು, ಅದ್ರ ಜೊತೆಗೆ ಸುಚೇಂದ್ರ ಪ್ರಸಾದ್ ಅವರು, ಈನಾಶಮ್ ಅಶ್ವಥ್ ಅವರು, ಕಿಶೋರ್ ಸರ್ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
ಅವ್ರ ಬಗ್ಗೆ ಈಗ ಆಲ್ರೆಡಿ ನಿರ್ಮಾಪಕರೆಲ್ಲ ಮಾತಾಡಿದ್ರು. ಅದೇ ಥರ ನನಗಲ್ಲಿ ಒಂದು ಇಷ್ಟ ಅವರಲ್ಲಿ ಆಗಿರುವಂಥ ಗುಣ ಏನು ಅಂತಂದರೆ, ಇದೇ ಥರ ಒಂದು ಬೆಟ್ಟದ ಮೇಲೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕ್ಯಾರವ್ಯಾನ್ ಎಲ್ಲ ಕೆಳಗಿತ್ತು. ಕಿಶೋರ್ ಸರ್ ಬರ್ತಿದ್ರು ಅಂತ ಎಕ್ಸ್ಟ್ರಾ ಕ್ಯಾರವ್ಯಾನು ಇತ್ತು. ಬಟ್ ಅವ್ರು ಏನಂದರೆ ಅವ್ರು ಚೇಂಜ್ ಮಾಡ್ಕೊಂಡು ಬಂದು ಶಾರ್ಟ್ ತೆಗಿಬೇಕಿತ್ತು, ಒಂದು ಶಾರ್ಟಿಗೆ ಶರ್ಟ್ ಚೇಂಜ್ ಮಾಡಬೇಕಿತ್ತು. ಅವರು ಇಲ್ಲೇ ಅದಕ್ಕೆ ಹೋಗಿ ಬರೋದು ಒಂದು ಹಾಫ್ ಆನ್ ಅವರ್ ಆಗುತ್ತೆ, ಕೂಡ ಮೈಲೇ ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಚೇಂಜ್ ಮಾಡ್ಕೊಂಡು ಕೆಳಗೆ ಬಂದು ಬೇಸಿಕ್ಲಿ ನಿಮ್ಗೆ ಈ ಥರ ಎಲ್ಲ ಒಂದು ಟೈಮ್ ಸಿಗುತ್ತೆ ಅಂತ ಬಂದಾಗ ಒಂದು 10 ನಿಮಿಷ 15 ನಿಮಿಷ ಕಾಲಾವಕಾಶ ವೇಸ್ಟ್ ಮಾಡ್ತಾರೆ. ಬೇಸಿಕ್ಲಿ ಶಿವಣ್ಣ ಆ ಥರ ಇದ್ದಾರೆ ಅಂತ ಕೇಳ್ಕೊಂಡೆ ಕೂಡ ಮೈಲೇ ಚೇಂಜ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಕಿಶೋರ್ ಸರ್ ಕೂಡ ತುಂಬ ಅದೇ ಥರ ಹಂಬಲ್ ಆಗಿದ್ದಾರೆ. ಸೊ ಆ ಒಂದು ಕ್ಯಾರೆಕ್ಟರು ನಮ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಥರದ್ದೆಲ್ಲನೂ ನಮ್ಮ ಗುಣಗಳು ನಾವು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಹೊಸಬ್ರಾಗಿ. ಸೊ ಅವ್ರಿಗೂ ಕೂಡ ಈ ಥರ ಒಂದು ನನ್ನ ಮೊದಲನೇ ಸಿನಿಮಾಲಿ ಅವರೆಲ್ಲ ನನ್ನ ಜೊತೆ ಬಂದು ನನಗೆ ಸಾಥ್ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಮ್ಮ ಗನ್ಸ್ ಆ್ಯಂಡ್ ರೋಸಸ್ ಚಿತ್ರತಂಡದ ಬಗ್ಗೆ. ಆದರೆ ನಮಗೆ ಶ್ರೀ ಗೋಕುಲ್ ಫಿಲಿಮ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್. ಡೇ ಒನ್ನಿಂದನೂ ತುಂಬ ಪಾಸಿಟಿವ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಿದ್ರೇ ಒಂದು ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವ್ ಲೈಕ್ ಒಂದು ವಾರ ಅಂತ ಏನು ಇರ್ತಾರೆ, ಡೇ ಒನ್ನಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು 200-250 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನನ್ನ ಮೊದಲನೇ ಸಿನಿಮಾ ಅವ್ರ ಡಿಸ್ಟ್ರಿಬ್ಯೂಷನಿಂದ ರಿಲೀಸ್ ಆಗ್ತಿದೆ ಅನ್ನೋದು ನನಗೊಂದು ತುಂಬ ಒಂದು ದೊಡ್ಡ ಖುಷಿ ಕೊಡುವಂಥ ವಿಚಾರ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. 3ನೇ ತಾರೀಕು ನಮ್ಮ ಡಿಸ್ಟ್ರಿಬ್ಯೂಟರ್ಗೆ, ನಮ್ಮ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಪ್ರೇಷನ್ ಆಸ್ ಇಟ್ ಈಸ್ ಏನೇನು ಬೇಕಿತ್ತು, ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು. ಚಿಕ್ಕ ಹುಡುಗನ ರೋಲ್ 7th ಸ್ಟ್ಯಾಂಡರ್ಡ್ ಇದ್ದಾಗ ಚಿಕ್ಕ ಹುಡುಗನ ರೋಲ್ ಮಾಡಿದ್ದೆ. ಲೂಸ್ ಮಾದ ಯೋಗೀಶ್ ಚಿಕ್ಕ ಹುಡುಗನ ನಂದನಂದಿದ್ದಲ್ಲಿ ಅವಾಗಿಂದನೂ ಇಂಟ್ರೆಸ್ಟ್ ಜಾಸ್ತಿನೇ ಇತ್ತು. ಕಾಯ್ತಾ ಇದ್ದೆ ಯಾವಾಗಾದ್ರೂ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕಾದಂಥ ತಯಾರಿಗಳೆಲ್ಲ ಮಾಡಿಕೊಂಡು ನಮ್ಮ ತಂದೆ ಮುಂಚೆಯಿಂದನೂ ಹೇಳ್ತಿದ್ರು, ಸಿನಿಮಾನದೇನಪ್ಪ ಮಾತಾಡ್ತೀಯಾ ಹೇಳ್ತೀಯಾ ಎಲ್ಲರೂ ಮಾತಾಡ್ತಾರೆ, ಬಟ್ ಅಲ್ಲಿ ಬಂದು ನಿಂತ್ಕೊಂಡಾಗ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ ತುಂಬ ಇರುತ್ತೆ ಅಂತ. ಸೊ ಅದಕ್ಕಾದಂತಹ ತಯಾರಿಗಳು ಇನ್ನೂ ಹೊಸಬ ಏನೋ ಮಾಡಿದ್ದೀವಿ. ಏನೇ ಒಂದು ಸಣ್ಣ ಪುಟ್ಟ ತಪ್ಪು ಏನೋ ಒಂದು ಆ ಕಡೆ ಈ ಕಡೆ ಆದ್ರೂ ನೀವು ತಿದ್ದಬೇಕು, ಸರಿ ಮಾಡಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ತಂದೆಯವ್ರ ಇನ್ಪುಟ್ಸು ಆ್ಯಸ್ ಇಟ್ ಈಸ್ ಅವ್ರು ಜಾಸ್ತಿ ಹೊಗಳಲ್ಲ, ಹೇಳ್ತಾರೆ. ಪಾಸಿಟಿವ್ ಮಾತಾಡೋದು ಕಡಿಮೆ, ಬರೀ ನೆಗೆಟಿವ್ ಮಾತಾಡ್ತಾರೆ. ಏನಾದ್ರೆ ಇದು ಅದು ಅಂತೆಲ್ಲ ಸರಿ ಮಾಡ್ಕೊಳ್ಳೋದು. ನಿಮ್ಮ ತಂದೆಲ್ಲ ಎಲ್ಲ ತಂದೆಯರು ಹಾಗೆ ಅಲ್ಲ, ಸ್ವಲ್ಪ ಜನ ಅಟ್ಲೀಸ್ಟ್ ಎಂಕರೇಜ್ ಮಾಡ್ತಾರೆ. ಅದು ಪಾಸಿಟಿವ್ ಮಾತಾಡೋದೇ ತುಂಬ ಒಳ್ಳೇದಕ್ಕೆ. ಸೊ ನೆಗೆಟಿವ್ ಏನಿದೆ ಅದನ್ನ ಸರಿ ಮಾಡ್ಕೊಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಅಜಯ್ ಸರ್ ನೀವು ಜೊತೆಗೆ ಬರ್ಬೇಕು ಸ್ಟೇಜ್ಗೆ. ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಒಂದು ಏನಂದ್ರೆ, ನಮ್ಮ ಅಜಯ್ ಕುಮಾರ್ ಅವರು